ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ನವರಿದ್ದಾರೆ. ಸರ್, ನಾಳೆಯಿಂದ ಹೋರಾಟ ಶುರು ಮಾಡ್ತೇವೆ ಅನ್ನುವಂತಹದ್ದು ಒಂದು ಕಡೆ, ಸರ್ಕಾರ ಹಿಟ್ಲರ್ ರೀತಿಯಾಗಿ ವರ್ತಿಸ್ತಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ಹೋರಾಟ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಹೋರಾಟ ಒಂದು ಪಕ್ಷಾತೀತವಾದ ಹೋರಾಟ ಇತ್ತು. ಅದು ಒಂದು ಪಕ್ಷದ ಸೀಮಿತವಾಗಿ ಹೋರಾಟ ಆಗಿದೆ. ಅದು ಯತ್ನಾಳ ಬಚಾವೋ ಆಂದೋಲನ ಪಂಚಮಸಾಲಿ ಹೋರಾಟ ಆಗಿದೆ. ಆ ಒಂದು ಉದ್ದೇಶದಿಂದಲೇ ನಾವು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ಅದು ನಮ್ಮನ್ನು ಕೇಳಿ ಕೂಡ ಅವ್ರು ಮಾಡ್ತಾ ಇಲ್ಲ. ಮೊದಲನೇ ತಪ್ಪು, ಹೋರಾಟವನ್ನು ಮಾಡುವಂಥ ಪೂರ್ವದಲ್ಲಿ ಎಲ್ಲ ಪಕ್ಷದ ಶಾಸಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಪರ್ಕ ಮಾಡಬೇಕಾಗಿತ್ತು. ಇವರು ಸಂಪರ್ಕ ಮಾಡದೆ ಪೂಜ್ಯರು ಮತ್ತು ಯತ್ನಾಳ್ ಅವರು ಇಬ್ಬರೇ ಸೇರಿಕೊಂಡು ಮತ್ತು ಶಾಸಕರಿಗೆ ಧಮಕಿ ಹಾಕೋದು. ನೀವು ಸದನದಲ್ಲಿ ಮಾತಾಡ್ತಾ ಇದ್ರು ನೋಡ್ರಿ, ನಿಮಗೆ ಮುಂದೆ ಜನರು ಏನು ತೀರ್ಪು ಮಾಡ್ತಾರ, ಚುನಾವಣೆ ಬರುತ್ತೆ, ಇದನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. 50 ವರ್ಷದಿಂದ ರಾಜಕಾರಣ ಮಾಡಿದ್ದೀವಿ. ಇವತ್ತಲ್ಲ, ಯತ್ನಾಳ್ಗೆ 50 ವರ್ಷದ ರಾಜಕಾರಣ ನಮ್ಮ ಕುಟುಂಬ. ಇವತ್ತು ನಿನ್ನೆ ಮೊನ್ನೆ ಬಂದಂಥವ್ರಲ್ಲ ನಾವು. ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದು ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಸರ್ಕಾರ ವಿಪಕ್ಷದಲ್ಲಿ ಇದ್ದಾಗ ಸಪೋರ್ಟ್ ಅನ್ನ ಮಾಡ್ತಿತ್ತು, ಆದ್ರೆ ಈಗ ಹಿಟ್ಲರ್ ರೀತಿ ವರ್ತಿಸಿದೆ, ನಮ್ಮ ಟ್ರ್ಯಾಕ್ಟರ್ಗಳನ್ನೆಲ್ಲ ತಡೆದಿದ್ದಾರೆ ಅಂತ ಅಂತಿದ್ದಾರೆ. ಅವ್ರು ಹಿಟ್ಲರ್ ರೀತಿ ಮಾಡ್ತಾ ಇದ್ದಾರೆ. ಇದು ಹಿಟ್ಲರ್ದಿರನ್ನೇ ಸರ್ಕಾರ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಹಿಟ್ಲರ್ದು. ಇದು ಏನು ದಿಢೀರಂತ ಇವ್ರು ಕರೆದ ತಕ್ಷಣ ಬಂದ್ಬಿಡ್ಬೇಕಾ ಜನ? ಏನು ನ್ಯಾಯ ಇದೆ? 4 ಬಾರಿ ಮುಖ್ಯಮಂತ್ರಿಗಳು ನಮಗೆ ಸಭೆ ಕರೆದು ವಿವರವಾಗಿ ಚರ್ಚೆ ಮಾಡಿದ್ದಾರೆ. 2 ಗಂಟೆ 2.5 ಗಂಟೆ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು ನಮಗೆ ಮೊದಲು. ವರದಿ ಇಲ್ಲಾರ್ದೆ ಸರ್ಕಾರ ಮೀಸಲಾತಿ ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ವರದಿನೇ ಪೂರ್ಣ ಇಲ್ಲ. ಅಪೂರ್ಣ ವರದಿ ಮೇಲೆ ಹಿಂದಿನ ಸರ್ಕಾರ ಕೊಟ್ಟಿರೋದಕ್ಕೆ ಇವತ್ತು ನಮ್ಮ ಮೀಸಲಾತಿ ಸಿಕ್ಕಿಲ್ಲ. ಅದೇ ತಪ್ಪನ್ನು ಪದೇ ಪದೇ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಮಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ, ನಮಗೆ ಮೀಸಲಾತಿ ಕೊಡಿಸೋದೇ ಇದೆ ಸಮಾಜಕ್ಕೆ. ಆದರೆ ಇಂಥ BJP ಯತ್ನಾಳ ಬಚಾವೋ ಆಂದೋಲನದ ಹಿಂದೆ ನಾವು ಬೆನ್ನು ಹತ್ತುವಂಥದ್ದು ಅವಶ್ಯಕತೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಶ್ಯಪ್ನವರು ಅಧಿಕಾರಕ್ಕೆ ಬಂದ್ಮೇಲೆ ಮರ್ತು ಬಿಟ್ಟಿದ್ದಾರೆ, ಮಾತನಾಡ್ತಿಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ. ರೀ, ಇವತ್ತು ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾವು. ಇವತ್ತೇ ಅಧಿಕಾರಕ್ಕೆ ಬಂದಿಲ್ಲ. ಇದರ ಪೂರ್ವದಲ್ಲಿ ಕೂಡ ನಾವು ಅಧಿಕಾರದಲ್ಲಿ ಇದ್ವಿ. ನಮ್ಮ ಕುಟುಂಬ 50 ವರ್ಷದಿಂದ ರಾಜಕಾರಣದ ಮಂಥನದಲ್ಲೇ ಇರುವಂಥದ್ದು. ಸಮಾಜ ಸಂಘಟನೆ ಮಾಡಿದಂಥ ಕುಟುಂಬದಲ್ಲಿ ನಾನು ಜನಿಸಿದ್ದೀನಿ. ಏನು ಇವರಿಂತ ಪಾಠ ಕಲಿಯುವಂಥ ನನಗೆ ಅವಶ್ಯಕತೆ ಇಲ್ಲ. ಹೋರಾಟ ಯಾವ ರೀತಿಯಾಗಿರುತ್ತೆ ಈ ವಿಚಾರವಾಗಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ, ನಾವು ಏನು ಹಿಂದುಳಿದ ವರ್ಗದ ಆಯೋಗದ ಸಂಪೂರ್ಣ ವರದಿಯನ್ನು ಪಡೆದ ಮೇಲೆ ನಾವು ಮುಂದಿನ ವಿಚಾರಕ್ಕೆ ಬರ್ತೀವಿ. ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.